ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನಲ್ಲಿ ಕರ್ನಾಟಕ ವಿರಕ್ಷಣಾ ವೇದಿಕೆ ವತಿಯಿಂದ ಮಾನ್ಯರಾದ ಎಂಕೆ ಕಲಾದಗಿ ಯೋಜನಾ ನಿರ್ದೇಶಕರು ಜಿಲ್ಲಾ ನಗರಾಭಿವೃದ್ಧಿ ಕೋಶ ಬೆಳಗಾವಿ ಇವರಿಗೆ ಇಂದು ಮನವಿಯನ್ನು ಕೊಡಲಾಯಿತು. ಖಾನಾಪುರ ಪಟ್ಟಣ ಪಂಚಾಯಿತಿ ಅಧಿಕಾರಿ ಸರ್ಕಾರದ ಆದೇಶವನ್ನು ಉಲ್ಲಂಘನೆ ಮಾಡಿರುತ್ತಾರೆ. ಯಾವುದೇ ಹಬ್ಬ ಜಾತ್ರೆಗಳು ಬಂದರೆ ದೊಡ್ಡದಾಗಿ ಬ್ಯಾನರ್ಗಳು ಫ್ಲೆಕ್ಸ್ ಬೋರ್ಡ್ಗಳು ಅಳವಡಿಸಲು ಖಾನಾಪುರ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಅನುಮತಿಗಳನ್ನು ನೀಡಿರುತ್ತಾರೆ. ಆದರೆ ಬ್ಯಾನರ್ ಮತ್ತು ಫ್ಲೆಕ್ಸ್ನಲ್ಲಿ 60% ಕನ್ನಡ ಇದೆಯೋ ಇಲ್ವೋ ಎಂದು ಪರಿಶೀಲಿಸದೆ ಅನುಮತಿ ಕೊಡುವುದು ತಪ್ಪು. ಕರ್ನಾಟಕ ಸರ್ಕಾರ 60% ಕನ್ನಡ ಭಾಷೆಯನ್ನು ಬಳಕೆ ಮಾಡಲು ಮತ್ತು 40% ಇತರೆ ಭಾಷೆಯನ್ನು ಅಳವಡಿಸಲು ಕಡ್ಡಾಯವಾಗಿ ಪ್ರದರ್ಶಿಸಲು ಆದೇಶಿಸಿದೆ. ಆದರೆ ಖಾನಾಪುರ ತಾಲೂಕು ಪಟ್ಟಣ ಪಂಚಾಯಿತಿ ಅಧಿಕಾರಿಯು ಸರ್ಕಾರದ ಆದೇಶವನ್ನು ಉಲ್ಲಂಘನೆ ಮಾಡಿರ್ತಾರೆ. ಪಟ್ಟಣ ಪಂಚಾಯತ್ ಕಚೇರಿ ಎದುರುಗಡೆ ಒಂದು ಅಕ್ಷರವೂ ಕನ್ನಡ ಇಲ್ಲದೆ ಸಂಪೂರ್ಣ ಮರಾಠಿ ಭಾಷೆಯಲ್ಲಿ ಬ್ಯಾನರ್ಗಳನ್ನು ಅಳವಡಿಸುತ್ತಾರೆ. ಪಟ್ಟಣ ಪಂಚಾಯಿತಿ ಅಧಿಕಾರಿ ಯಾವುದೇ ರೀತಿಯಾದ ಕ್ರಮವನ್ನು ತೆಗೆದುಕೊಳ್ಳದೆ ಬೇಜವಾಬ್ದಾರಿತನದಿಂದ ಇರುವುದು ಇದು ಕನ್ನಡಿಗರಿಗೆ ಅಪಮಾನ ಮಾಡಿರುವುದಾಗಿದೆ. ಆದ ಕಾರಣ ನಾವು ಕರ್ನಾಟಕ ವಿರಕ್ಷಣಾ ವೇದಿಕೆ ಖಾನಾಪುರ ತಾಲೂಕು ಘಟಕದಿಂದ ಮಾನ್ಯ ಎಂಕೆ ಕಲಾದಗಿ ಸಾಹೇಬರಿಗೆ ಮನವಿ ಮಾಡಿಕೊಳ್ಳುವುದೇನೆಂದರೆ ಇಂಥ ಅಧಿಕಾರಿಯ ಮೇಲೆ ಕಾನೂನು ರೀತಿಯ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಬೇಕೆಂದು ಆಗ್ರಹಿಸುತ್ತೇವೆ. 2 ದಿನಗಳಲ್ಲಿ ಏನಿದೆ ಹಚ್ಚಿರುವಂಥ ಬ್ಯಾನರ್ಗಳು ಹಾಗೂ ಬೋರ್ಡ್ಗಳು ತೆರವು ಮಾಡಿಕೊಡಬೇಕು. ಇಲ್ಲವಾದಲ್ಲಿ ನಮ್ಮ ಸಂಘಟನೆಯಿಂದ ಖಾನಾಪುರ ತಾಲೂಕು ಪಟ್ಟಣ ಪಂಚಾಯಿತಿ ಎದುರುಗಡೆ ಪ್ರತಿಭಟನೆ ಮಾಡಲಾಗುವುದು. ಈ ಒಂದು ಸಂದರ್ಭದಲ್ಲಿ ಖಾನಾಪುರ ತಾಲೂಕು ಅಧ್ಯಕ್ಷರಾದ ಪಾಂಡುರಂಗ ಗುಳನ್ನವರ್, ಉಪಾಧ್ಯಕ್ಷರಾದ ರಿಚರ್ಡ್ ಮೀನಜೀಸ್, ಕಾರ್ಯದರ್ಶಿಗಳಾದ ನಹೀಂ ಗೋವೆ, ದರ್ಶನ್ ಫೋನ್, ಕಿರಣ್ ಮಾಧರ್, ಬಿಲಾವರ್, ಉಮರ್ ಫಾರೂಕ್ ಮುಲ್ಲಾ, ನಿತಿನ್ ತಲ್ವಾರ ಉಪಸ್ಥಿತರಿದ್ದರು. ದಿವಸ ಖಾನಾಪುರದಲ್ಲಿ ಮರಾಠಿ ಬೋರ್ಡ್ ಭಾಳ ಇದಾಗ್ತಾ ಇದೆ. ಅದರ ಸಲುವಾಗಿ ತಾವು ಏನು ಮಾತಾಡ್ತೀರಿ ಸರ? ಕರ್ನಾಟಕ ಸರ್ಕಾರ 60% ಕನ್ನಡ ಬಳಕೆ ಮಾಡಬೇಕಂತ ಹೇಳಿದ್ವಿ ಮತ್ತು 40% ಇನ್ನಿತರ ಭಾಷೆಗಳನ್ನ ಅಳವಡಿಸ್ಕೊಳ್ಳೋಕೆ ಎಲ್ಲ ಅಂಗಡಿ ಮುಂಗಟ್ಟುಗಳು, ಉದ್ಯಮದಾರರು ಮತ್ತು ಫ್ಲೆಕ್ಸ್ ಬ್ಯಾನರ್ಗಳಿಗೆ ಅವಕಾಶ ಕೊಟ್ಟಿದ್ದೆ. ಆದರೆ ಈ ನಮ್ಮ ಖಾನಾಪುರ ತಾಲೂಕಿನಲ್ಲಿ ಕನ್ನಡಿಗರಿಗೆ ಮಾಡಿರೋಂಥ ಘೋರ ಅವಮಾನ ಆಗೈತಿದ್ದು. ಯಾಕಂದರೆ ತಾವು ನೋಡ್ತಿರ್ಬೋದು, ಈಗ ಹಬ್ಬ ಹರಿದಿನಗಳು ಜಾತ್ರೆ ಬಂದಾಗ ಎಲ್ಲವೂ ಮರಾಠಿಯಲ್ಲೇ ಬ್ಯಾನರ್ಗಳು ಆಗ್ತಿರ್ತಾವೆ. ಒಂದು ಶಬ್ದವೂ ಕೂಡ ಕನ್ನಡದಲ್ಲಿ ಇರುವುದಿಲ್ಲ. ಅದಕ್ಕೆ ನಮ್ಮದೇನು ಪ್ರಶ್ನೆ, ನಾವು ಹಲವು ಬಾರಿ ಪಟ್ಟಣ ಪಂಚಾಯತಿ ಅಧಿಕಾರಿಗಳಿಗೆ ನಾವು ಮನವಿ ಮಾಡ್ಕೊಳ್ತೇವೆ. ಬಂದು ಮುಖ್ಯವಾಗಿ ಚರ್ಚೆ ಮಾಡ್ತೀವಿ. ನಮ್ಮ ಲೆಟರ್ ಪ್ಯಾಡಿಂದ ನಾವು ಅವರಿಗೆ ಮನವಿ ಮಾಡಿಕೊಡ್ತೀವಿ. ಆದರೂ ಕೂಡ ನಂತರ ಮಾಡ್ತೀವಿ ಅಂತ. ಆದರೆ ಅದನ್ನು ಇವರು ಲಾಗೂ ತರ್ತಾ ಇಲ್ಲ. ಕನ್ನಡದವ್ರಿಗೆ ನಾವು ಕರ್ನಾಟಕದಲ್ಲಿ ಇದೀವೋ ಏನು ಬೇರೆ ರಾಜ್ಯದಾಗ ಇದೀವೋ ಅನ್ನುವಂಥ ವಾಸ್ತವ ಇಲ್ಲಿ ಕ್ರಿಯೇಟ್ ಆಗೈತೆ. ನಮ್ಮಲ್ಲಿ ಅಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗೈತಿ. ಇಲ್ಲಿ ಈ ಒಂದು ನಿರ್ಮಾಣ ಪರಿಸ್ಥಿತಿಯನ್ನು ತಂದುಕೊಟ್ಟರು ಯಾರು? ಈ ನಮ್ಮ ಪಟ್ಟಣ ಪಂಚಾಯತ್ ಅಧಿಕಾರಿಗಳು. ಈ ಅಧಿಕಾರಿಗಳು ಪರ್ಮಿಷನ್ ಹೆಂಗೆ ಕೊಡ್ತಾರೆ ಈ ಬ್ಯಾನರ್ಗಳು ಹತ್ತಕ್ಕೆ? ಯಾಕೆ ಇವರು ಕರ್ನಾಟಕ ಸರ್ಕಾರದ ಆದೇಶವನ್ನು ನೋಡಿಲ್ಲ, ಏನು ಬಂದಿಲ್ಲ ಇವರಿಗೆ. ಅದು ನೋಡಿಯೂ ಇವರು ಯಾವ ರೀತಿ ನೆಗ್ಲೆಕ್ಟ್ ಮಾಡ್ತಾರೆ ಅಂದರೆ ನಮಗೇನು ಮಾಡೋಂಗೆ ಯಾರದಾರ ಇಲ್ಲಿ ಅಂತೇಳಿ ಇವರು ಉಡಾಪೆ ಉತ್ತರಗಳು ಬಂದಾಗ ಭೇಟಿ ಆದಾಗ ಮತ್ತು ಈ ಒಂದು ಆದೇಶವನ್ನು ಇವರೆಲ್ಲ ಗಾಳಿ ತೂರ್ದಂಗೆ ಆಗೈತಿ. ಒಂದು ಚೂರು ಇವರಿಗೆ ಕನ್ನಡ ಐತಿ. ಇವ್ರಿಗೆ ಮನುಷ್ಯ ಬಂದಂತಾನೆ ನೋಡ್ರಿ, ಈಗ ಮನುಷ್ಯ ಬಂದಂತಾನೆ ಬ್ಯಾನರ್ದಾಗ ಅವ್ರಿಗೆ ಪರ್ಮಿಷನ್ ಕೊಡೋದು. ಅದರಲ್ಲಿ ಯಾವ್ದಾರ ಒಂದು ಚೂರಾದ್ರೆ ಒಂದು ಸ್ವಲ್ಪ ಅದು ಕನ್ನಡ ಶಬ್ದ ಇದೆಯೇನೋ ಇಲ್ಲಿ ನಾವು ಇದು ಎಲ್ಲಿತ್ತು ಅಂತ ಅಂತಂದ್ರೆ ಎಂಥ ವಿಪರ್ಯಾಸ ಇದೆ ಕನ್ನಡಿಗರಿಗೆ ಅಂದ್ರೆ, ಪಟ್ಟಣ ಪಂಚಾಯತಿ ಎದುರುಗಡೆನ ಈ ಬ್ಯಾನರ್ ಐತಿ. ಪಟ್ಟಣ ಪಂಚಾಯತಿ ಎದುರುಗಡೆನೇ ಬ್ಯಾನರ್ ಐತಿ. ಇಲ್ಲಿ ಹೋಗುವಂಥ ಸಿಬ್ಬಂದಿಗಳು, ಇಲ್ಲಿ ಹೋಗುವಂಥ ಅಧಿಕಾರಿಗಳು, ವರ್ಗದವರು ಯಾರು ಇದ್ರ ಬಗ್ಗೆ ಕಣ್ಣೆತ್ತಿ ನೋಡಿಲ್ಲಿನ. ಹಂಗಂದ್ರೆ ಮತ್ತು ಇವ್ರು ಎಷ್ಟು ಮಟ್ಟಿಗೆ ಸರ್ಕಾರದ ಆದೇಶವನ್ನು ಪಾಲನೆ ಮಾಡ್ತಾರೆ ಅನ್ನುವಂಥ ವಿಷಯಗಳನ್ನ ನಾವು ಹಿಂದಕ್ಕೊಮ್ಮೆ ನಾವು ಮುಂಚಿತವಾಗಿ ಚರ್ಚೆ ಮಾಡಿದ್ವಿ. ಇವರಿಗೆ ಇಲ್ಲ ಇನ್ನು ಮುಂದೆ ಆಗೋದಿಲ್ಲ, ಆ ರೀತಿ ನಾವು ಮಾಡೋಕ್ಕೆ ಕೊಡೋದಿಲ್ಲ ಅಂತ ಹೇಳಿದರು. ಆದರೆ ಇವತ್ತು ಪಟ್ಟಣ ತುಂಬ ನಾವು ವಿಡಿಯೋ ಮಾಡಿ ತೋರಿಸ್ತೀವಿ ನಿಮ್ಗೆ. ಇಡೀ ಪಟ್ಟಣ ತುಂಬ ಸುತ್ತಾಡಿ ತೋರಿಸ್ತೀವಿ ಎಷ್ಟು ಬ್ಯಾನರ್ಗಳು ಇಲ್ಲ ಅಂತ ಹೇಳಿದರು. ಆದರೆ ಇವತ್ತು ಪಟ್ಟಣ ತುಂಬ ನಾವು ವಿಡಿಯೋ ಮಾಡಿ ತೋರಿಸ್ತೀವಿ ನಿಮ್ಗೆ. ಇಡೀ ಪಟ್ಟಣ ತುಂಬ ಸುತ್ತಾಡಿ ತೋರಿಸ್ತೀವಿ ಎಷ್ಟು ಬ್ಯಾನರ್ಗಳು ಮರಾಠಿಮಯವಾಗಿದ್ದಾವೆ ಇಲ್ಲಿ ಅಂತೇಳಿ. ನಾವು ಹಚ್ಕೊಂಡಿದ್ದಾರೋ ಅದಕ್ಕೆ ನಾವು ಸಮಸ್ಯೆ ಇಲ್ಲ, ಹಚ್ಕೊಳ್ರಿ. ಆದರೆ ಕರ್ನಾಟಕ ಸರ್ಕಾರ ಆದೇಶ ಪರಿಪಾಲನೆ ಮಾಡರಲ್ಲ, ಅದನ್ನು ಪರಿಪಾಲನೆ ಮಾಡೋರು ಯಾರು? ಅಧಿಕಾರಿ ವರ್ಗದವರು. ಈ ಅಧಿಕಾರಿ ವರ್ಗದವರಿಂದ ನಮ್ಮ ಕನ್ನಡನ ನಾಶ ಮಾಡ್ತಾರೆ ಇವರು. ಸರ್ಕಾರ ಹೇಳ್ತೈತಿ ಕನ್ನಡನ ಬೆಳೆಸಿ, ಕನ್ನಡನ ಉಳಿಸಿ ಅಂತೇಳಿ ಎಷ್ಟೋ ಸಾವಿರಾರು ಕೋಟಿಗಳನ್ನ ಅನುದಾನ ತರ್ತೈತಿ, ಯೋಜನೆ ತರ್ತಾರೆ. ಆದರೆ ಈ ರೀತಿ ಅಧಿಕಾರಿಗಳು ಇದ್ರೆ ಯಾವ ರೀತಿ ಕನ್ನಡನ ನಾವು ಇಲ್ಲಿ ಉಳ್ಸೋಕೆ ಸಾಧ್ಯ ಐತಿ? ಖಾನಾಪುರಲ್ಲಿ ನಾವು ಖಾನಾಪುರ ತಾಲೂಕಲ್ಲಿ ಕನ್ನಡಿಗರು ಅಲ್ಪರಾಗಿರ್ಬೋದು ಅಷ್ಟೇ. ಸರಿ, ಅದು ಅಧಿಕಾರಿಗಳು ಯಾವ ರೀತಿಯಾಗಿ ತಮ್ಮ ಕೆಲಸವನ್ನು ಇವರು ಮರಿತಿದ್ದಾರೆ, ಬೇಜವಾಬ್ದಾರಿ ಮಾಡ್ತಿದ್ದಾರೆ. ಯಾಕೆ ಸರ್ಕಾರ ಇಂಥವ್ರ ಮೇಲೆ ಯಾಕೆ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳೋದಿಲ್ಲ? ಅವರಿಗೆ ಇವರು ಒಂದು ಗೌರ್ಮೆಂಟ್ದು ಕೆಲಸ ಮಾಡ್ತಾರೆ.
ಅದ ಕೆಲಸವನ್ನವರು ಕರೆಕ್ಟಾಗಿ ನಿಯತೆ ಮಾಡ್ಬೇಕು ಬೇಡ ಅವರು ಈ ರೀತಿ ಮಾಡಿದ್ರೆ ಇಲ್ಲಿ ಕನ್ನಡಿಗರಿಗೆ ಅವಮಾನ ಮಾಡತ್ತಾರೆ ಇವ್ರು. ಯಾರಿಂದ ಆಗತೈತಿ? ಈ ಅಧಿಕಾರಿಗಳಿಂದನೇ ಕನ್ನಡಿಗರಿಗೆ ಅವಮಾನ ಆಗತೈತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಅದನ್ನು ಬೋರ್ಡ್ ತೆರವು ಮಾಡಲಿಲ್ಲ ಅಂದ್ರೆ ನಿಮ್ಮ ಮುಂದಿನ ನಡೆ ಏನಿರ್ಬೋದು? ನಾವು ಈಗ ಅವರಿಗೆ ನಾವು ಈ ಮನವಿ ಮುಖಾಂತರ ನಿಮ್ಮ ಮಾಧ್ಯಮ ಮುಖಾಂತರ ಅವರಿಗೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇನ್ನೂ ಅಂದೆ ನಾಳಿನ ತಳಕನ ನಾಳೆ ಮಟ್ಟ ಅವರು ಬೋರ್ಡನ್ನು ತೆಗಿಬೇಕು. ಇಲ್ಲ ತೆಗಿಲಿಲ್ಲ ಅಂದ್ರೆ ನಮ್ಮ ಸಂಘಟನೆವಾದದಿಂದ ನಾವು ಉಗ್ರವಾದ ಹೋರಾಟ ಈ ಕಚೇರಿ ಮುಂದೆ ಕೂಡಿರ್ತೀವಿ. ಇಲ್ಲಿಯ ಏನೈತಿ ನಮ್ಮ ಕನ್ನಡ ಪರ ಸಂಘಟನೆಗಳು ಮತ್ತು ನಮ್ಮ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಸಂಘಟನೆ ನಾವು ಯಾವ ಜಾತಿ ಭಾಷೆ ಪಂಥ ಭೇದಗಳಿಗೆ ನಾವು ಯಾವತ್ತೂ ನಾವು ಭೇದವಾಗಿ ಮಾಡಿಲ್ಲ. ನಮ್ಮದು ಏನಂದರೆ ನಾವು ಕರ್ನಾಟಕದಲ್ಲಿ ಇರ್ತೀವಿ. ಕರ್ನಾಟಕದಲ್ಲಿರೋದ್ರಿಂದ ನಮಗೂ ಕೂಡ ಈ ಒಂದು ಫ್ಲೆಕ್ಸ್ ಬೋರ್ಡ್ಗಳಲ್ಲಿ ಏನು ಸರ್ಕಾರ ಆದೇಶ ಇದೆ ಕನ್ನಡವನ್ನು ಬಳಸಿ ಅಂಥೇಳಿ ಆ ಕನ್ನಡವನ್ನು ಬಳಸುವಂಥ ಕೆಲಸ ಯಾರು ಹಚ್ತಿದ್ದಾರೋ ಅವ್ರು ಮಾಡ್ಬೇಕಂತ ಕೇಳ್ಕೊಳ್ತೀವಿ. ಯಾಕಂದರೆ ಇದು ಬರ್ತಾ ಏನಾಗುತ್ತೆ ಅಂದರೆ ಕನ್ನಡವನ್ನು ಮರೆಯುವಂಥ ಸ್ಥಿತಿಗೆ ಬಂದುಬಿಡ್ತಾರೆ. ಅದಕ್ಕಾಗಿ ಈ ಅಧಿಕಾರಿಗಳು ನಾವು ಇಷ್ಟ ಹೇಳ್ಕೊಡೋದು ಕನ್ನಡವನ್ನು ಹೆಚ್ಚಾಗಿ ಬಳಸ್ರಿ ಅಂತ ಹೇಳ್ಕೊಳ್ಳೋದು. ಈಗ ಹಚ್ಚಿರೋ ಬೋರ್ಡ್ನಲ್ಲಿ ಕನ್ನಡವನ್ನು ಅವರು ಮೆನ್ಷನ್ ಮಾಡಿದರೆ ನಿಮ್ಗೆ ಯಾವುದೇ ಅಭ್ಯಂತರ ಇಲ್ಲ? ಹೌದು, ಈಗ ಹಚ್ಚಿರೋ ಬೋರ್ಡ್ ಅಂತಲೇ ಕನ್ನಡ ಮೆನ್ಷನ್ ಮಾಡಬೇಕು. ಮಾಡಿದರೆ ಅಭ್ಯಂತರ ಇಲ್ಲ. ನಾವು ಪೂರ್ಣಪರ 100ಕ್ಕೆ 100 ಕನ್ನಡ ಬೇಕಂತ ಇಲ್ಲಿ ಹೇಳ್ತಾ ಇಲ್ಲ. 60% ನಮ್ಮ ಕನ್ನಡನ ಬಳಕೆ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದ. ಇದು